ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರೌಢಶಾಲೆ ಹಾಗೆ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡೆದ 60 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಿ ಗೌರವಿಸಲಾಗಿದೆ. ಇದೇ ವೇಳೆ ಕಡುಬಡ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ನೆರವಾಗುವಂತೆ ತಲಾ 5,000 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೂಡ ವಿತರಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಯೋಗಶಾಲೆ ಅಧ್ಯಕ್ಷೆ ಸ್ವಾತಿ ಶಕ್ತಿರೂಪ, ಇಂದಿನ ಮೊಬೈಲ್ ಯುಗದಲ್ಲಿ ಪೋಷಕರು ಹಾಗೆ ಶಿಕ್ಷಕರಿಗೆ ಗೌರವ ನೀಡುವವರ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಇನ್ನು ಇಂತಹ ಕಾಲಘಟ್ಟದಲ್ಲೂ ಕೂಡ ಈ 60 ಮಕ್ಕಳು ವ್ಯಾಸಂಗಕ್ಕೆ ಆದ್ಯತೆಯನ್ನ ನೀಡಿ ಸಾಧನೆಯನ್ನ ಮಾಡಿರೋದು ಶ್ಲಾಘನೀಯ ಎಂದಿದ್ದಾರೆ. ಇನ್ನು ಆರಂಭದಲ್ಲಿ 25 ವರ್ಷ ಕಷ್ಟಪಟ್ಟು ಓದಿದ್ರೆ ಮುಂದಿನ 60 ವರ್ಷಗಳ ಕಾಲ ಸಮಾಜದಲ್ಲಿ ಉನ್ನತ ಸ್ಥಾನವನ್ನ ಗೌರವಯುತ ಜೀವನವನ್ನ ನಡೆಸಬಹುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಬಳಿಕ ಮಾತನಾಡಿದ ಸಂಸ್ಥೆಯ ನಿರ್ದೇಶಕ ಎಸ್.ಎಂ. ನಾರಾಯಣ ಸ್ವಾಮಿ, ಈ ಸಂಸ್ಥೆಯು 66 ವ್ಯಾಸಂಗತಗಳು ಪೂರೈಸಿದ್ದು, ಇಲ್ಲಿ ವ್ಯಾಸಂಗ ಮಾಡಿದ ಅನೇಕ ವಿದ್ಯಾರ್ಥಿಗಳು ಇವತ್ತು ಪಿಐಎಸ್, ಕೆಎಎಸ್ ನ್ಯಾಯಾಧೀಶರು ಸೇರಿದಂತೆ ವಿವಿಧ ಉನ್ನತ ಹುದ್ದೆಗಳಲ್ಲಿದ್ದಾರೆ ಎಂದಿದ್ದಾರೆ. ಇನ್ನು ಈ ಸಮಾರಂಭದಲ್ಲಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ವೀರಪ್ಪ ರೆಡ್ಡಿ, ಹಳೆಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಹಾಗೆ ನಿವೃತ್ತ ಶಿಕ್ಷಕ ರಘುನಾಥ ರೆಡ್ಡಿ, ಸಹ ಕಾರ್ಯದರ್ಶಿ ರವೀಂದ್ರ, ಪ್ರಾಂಶುಪಾಲರಾದ ಶೋಭಾ ಹಾಗೆ ಶ್ರೀನಿವಾಸ ರೆಡ್ಡಿ, ಮುಖ್ಯ ಶಿಕ್ಷಕಿ ಶೈಲಜಾ ಸೇರಿದಂತೆ ಎಲ್ಲಾ ಸಿಬ್ಬಂದಿ, ಹಳೆಯ ವಿದ್ಯಾರ್ಥಿಗಳು ಹಾಗೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮಸ್ಕಾರ. ನಾನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದಂಥ ಶೋಭಾ ಅವರು ಮಾತಾಡ್ತಾ ಇರೋದು. ನಮ್ಮ ಕಾಲೇಜು ಸ್ಥಾಪನೆ ಆಗಿ ಸುಮಾರು 35 ಇದುವರೆಗೂ ನಮ್ಮ ಕಾಲೇಜನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನನಗೆ ಈ ಸೌಭಾಗ್ಯ ನಿಮ್ಮ ಈ ಒಂದು ಪತ್ರಕರ್ತರ ಜೊತೆ ಮಾತಾಡ್ತಾ ಇರೋದು. ಈ ವರ್ಷ ಒಂದು ಫ್ರೆಷರ್ಸ್ ಡೇ ಮಾಡಬೇಕು ಮತ್ತು ಅದರಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವಧನವನ್ನು ಕೊಟ್ಟು ಅವರ ಒಂದು ಈ ಗೌರವಧನ ಕೊಡೋದ್ರಿಂದ ಅವರ ಓದುವ ಆಸಕ್ತಿ ಜಾಸ್ತಿ ಆಗಲಿ ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಮ್ಮ ಕಾಲೇಜಿನಲ್ಲಿ. ಇದಕ್ಕೆ ಪೂರಕವಾಗಿ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯಲ್ಲಿ ಇರುವಂತಹ ನಮ್ಮ ಸೆಕ್ರೆಟರಿ ಆದಂತಹ ರವೀಂದ್ರ ಸರ್ ಅವರು ಮತ್ತು ನಮ್ಮ ನಾರಾಯಣ ಸ್ವಾಮಿ ಸರ್ ಅವರು ನಮಗೆ ಬಹಳ ಉತ್ತೇಜನವನ್ನು ಕೊಟ್ಟು ದಾನಿಗಳ ಮನೆಗಳಿಗೆಲ್ಲ ಹೋಗಿ ಗೌರವಧನವನ್ನು ತೆಗೆದುಕೊಂಡು ಬಂದು ಇಷ್ಟೊಂದು ದಾನಿಗಳು ನಮಗೆ ಸುಮಾರು ದಾನಿಗಳು ಒಂದು 2.5 ಲಕ್ಷದಷ್ಟು ಧನ ಸಹಾಯವನ್ನು ಮಾಡಿದರು. ಅವರಿಗೆಲ್ರಿಗೂ ನನ್ನ ಉತ್ಪೂರ್ವಕ ಧನ್ಯವಾದಗಳು. ಹೀಗೆ ಪ್ರತಿ ವರ್ಷ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಬಡವರು ಅನ್ನೋದಕ್ಕಿಂತ ಬುದ್ಧಿಯಲ್ಲಿ ಬಹಳ ಶ್ರೀಮಂತರು. ಮುಂದಿನ ದಿನಗಳಲ್ಲಿ ಅವರ ಒಂದು ಆ ಬುದ್ಧಿಯ ಶ್ರೀಮಂತಿಕೆಯನ್ನು ಬೆಳೆಸಬೇಕು ನಾವು ಅಂದರೆ ಅವರಿಗೆ ಧನ ಸಹಾಯ ಅಂತ ಕೊಟ್ಟರೆ ಮುಂದಿನ ಜೀವನದಲ್ಲಿ ಒಳ್ಳೆ ಪ್ರಜೆಗಳಾಗ್ತಾರೆ. ಒಂದು ಡಿಗ್ರಿ ಅನ್ನೋದು ಬಹಳ ಮುಖ್ಯ ಇವತ್ತಿನ ದಿವಸಕ್ಕೆ. ಒಬ್ಬ ಇದನ್ನು ಸದುಪಯೋಗ ಪಡಿಸಿಕೊಂಡು ಸರಿಯಾದ ರೀತಿಯಲ್ಲಿ ನಮ್ಮ ಮಾರ್ಗದರ್ಶನದಲ್ಲಿ ನಡೆದಿದ್ದೆ ಆದರೆ ಅವರು ನಾಳಿನ ಪ್ರಜೆಗಳಾಗಿ ನಮ್ಮ ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಅಂದ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡಿದ್ದೀವಿ. ಸೊ ಎಲ್ರಿಗೂ ನನ್ನ ವಿದ್ಯಾಸಂಸ್ಥೆಯ ನಮ್ಮ ಕಾರ್ಯದರ್ಶಿಗಳಿಗಿರಬಹುದು, ನಮ್ಮ ಡೈರೆಕ್ಟರ್ ನಾರಾಯಣ ಸ್ವಾಮಿ ಅವ್ರಿಗಿರಬಹುದು ನನ್ನ ಉತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ನನ್ನ ಟೀಮು, ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಸಹೋದ್ಯೋಗಿಗಳಿಗೂ ನನ್ನ ಉತ್ಪೂರ್ವಕ ವಂದನೆಗಳು. ಅದರ ಜೊತೆಗೆ ಸಹಕರಿಸಿದಂಥ ಎಲ್ಲ ದಾನಿಗಳಿಗೂ ಸಹ ನನ್ನ ಉತ್ಪೂರ್ವಕ ವಂದನೆ. ಪ್ರತಿ ವರ್ಷ SYP ವಿದ್ಯಾಸಂಸ್ಥೆಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರತಿ ವರ್ಷ ನಾವು ಫ್ರೆಷರ್ಸ್ ಡೇಯನ್ನು ಆಚರಣೆ ಮಾಡ್ತೀವಿ. ಈ ಫ್ರೆಷರ್ಸ್ ಡೇ ಆಚರಣೆ ಸಂದರ್ಭದಲ್ಲಿ ಇದು ಕೆಲವೊಂದು ದೇಣಿಗಾರರಾದ ನಾಗೇಶ್ ರೆಡ್ಡಿ ಅವರು, ಪ್ರಶಾಂತ್ ರೆಡ್ಡಿ ಅವರು ಮತ್ತು ಹಲವಾರು ಸಮಾಜ ಸೇವಕರು ಪ್ರಥಮ ದರ್ಜೆ ಕಾಲೇಜಿನ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಮತ್ತು ದ್ವಿತೀಯ PUC ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಪ್ರೌಢಶಾಲೆಯ ಮತ್ತು ಪ್ರತಿಭಾವಂತ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಬಹುಮಾನಗಳನ್ನ ವಿದ್ಯಾರ್ಥಿ ವೇತನಗಳಾಗಿ ನೀಡ್ತಾ ಇದ್ದೀವಿ. ಇದು ಬಹಳ 3 ವರ್ಷಗಳ ನಡೆಸ್ಕೊಂಡು ಬರ್ತಾ ಇದೆ. ಅವರ ಭವಿಷ್ಯವನ್ನ ರೂಪುಗೊಳ್ಳೋದಕ್ಕೆ ಮತ್ತು ಅವರ
ಮುಂದಿನ ವಿದ್ಯಾಭ್ಯಾಸ ಸುಗಮವಾಗಿ ನಡೆಯೋದಕ್ಕೆ ಇದಕ್ಕೆ ಸಹಕಾರ ಆಗಿದೆ. ಈ ಸಹಕಾರವನ್ನ ವಿದ್ಯಾರ್ಥಿಗಳು ಪಡ್ಕೊಂಡು ತಮ್ಮ ಬದುಕನ್ನ ರೂಪಿಸ್ಕೊಳ್ತಾ ಇದ್ದಾರೆ. ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚು ವಿದ್ಯಾರ್ಥಿ ವೇತನವನ್ನ ನೀಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಡೊನೇಷನ್ ಯಾರು ನೀಡಿದಾರೋ ಅವರು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಸಭಾಭವನವನ್ನ ಪುನಶ್ಚೇತನಗೊಳಿಸೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರಿಗೆ ವಿದ್ಯಾಸಂಸ್ಥೆ ಪರವಾಗಿ ಮತ್ತು ಎಲ್ಲರ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು ಇದು 2024ರಲ್ಲಿ ಪ್ರಾರಂಭ ಮಾಡಿದ್ವಿ. ನಾನು ರಘುನಾಥ್ ರೆಡ್ಡಿ, ಅಂದರೆ ನಮ್ಗೆ ಹಿರಿಯರು ಮಾರ್ಗದರ್ಶಕರು ವೀರಪ್ಪ ರೆಡ್ಡಿ ಮುಖಾಂತರನೇ ನಾವು ಸ್ಟಾರ್ಟ್ ಮಾಡಿದ್ದು. ಇದು ಕಂಟಿನ್ಯೂ ಆಗಿ ಹೋಗುತ್ತೆ ಅಂದ್ಕೊಂಡಿರ್ಲಿಲ್ಲ. ಆದರೆ ದೇವರ ಆಶೀರ್ವಾದ ಇಲ್ಲ, ಈ ಶಾಲೆಯ ಒಂದು ಶಕ್ತಿಯೋ ಗೊತ್ತಿಲ್ಲ, ದಿನೇ ದಿನೇ ಒಂದಕ್ಕೊಂದು ಜೋರಾಗ್ತಾ ಇದೆ. ಪ್ರತಿ ವರ್ಷನೂ ಇದು ಅತಿ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿನೇ ಬಡ ಮಕ್ಕಳಿಗೆ ಇಲ್ಲಿ ಸಹಕಾರ ಆಗಬೇಕು. ನಾವಿರೋ ಗಂಟ ಆ ಮಕ್ಕಳಿಗಾಗಿ ದುಡಿಬೇಕು. ನಮ್ಮಿಂದ ಏನಾಗುತ್ತೋ ಸಾಧ್ಯ ಅದನ್ನ ಆ ಮಕ್ಕಳಿಗಾಗಿ ಸೇವೆ ಮಾಡಿ ಆ ಮಕ್ಕಳು ಒಳ್ಳೆ ರೀತಿಯಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡು ಅವ್ರ ತಂದೆ ತಾಯಿಗೆ ಅವ್ರ ಗುರುಗಳಿಗೆ ಒಳ್ಳೆ ಹೆಸರು ತಂದು ಈ ದೇಶಕ್ಕೆ ಆಸ್ತಿಗಳಾಗಬೇಕು ಅನ್ನೋದೇ ಒಂದೇ ನಮ್ಮ ಆಸೆ. ಆದ್ರೆ ನಮಗೆ ದಾನ ಮಾಡ್ತಾ ಇರೋಂಥ ಮಹಾನ್ ವ್ಯಕ್ತಿಗಳು ನಮಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನಂಗೆ ಧಾರಾಳವಾಗಿ ಸಹಾಯ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಅವ್ರು ಎಲ್ಲರಿಗೂ ಆ ಭಗವಂತ ಆಯುಷು ಆರೋಗ್ಯ ಐಶ್ವರ್ಯ ಇನ್ನಷ್ಟು ಕೊಡ್ಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಸುಮಾರು ನಾನು ಬಂದಿಲ್ಲಿ 14-15 ವರ್ಷ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಶಿಕ್ಷಕರಾಗಿ. ಆದರೆ ಇಂತಹ ಉನ್ನತ ಶಿಕ್ಷಣ ಮಟ್ಟ ಎಲ್ಲೂ ಸಿಗ್ತಾ ಇಲ್ಲ. ಸರ್ಜಾಪುರ ಬಿಟ್ರೆ ಎಲ್ಲೂ ನಾವು ಕಾಣ್ತಾ ಇಲ್ಲ. ಬೇರೆ ಕಡೆ ಎಲ್ಲ ನಾವು ನೋಡಿದ್ದೀವಿ. ಆದರೆ ಇಲ್ಲಿರುವಂಥ ಮಕ್ಕಳಲ್ಲಿ ತುಂಬ ಶಿಸ್ತಿದೆ, ಒಳ್ಳೆಯ ಉಪನ್ಯಾಸಕರಿದ್ದಾರೆ, ಶಿಕ್ಷಕರಿದ್ದಾರೆ. ಎಲ್ಲರೂ ಸಹ ಒಳ್ಳೆಯದಾಗಿ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ನಿರ್ದೇಶಕರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು ಅಥವಾ ಖಜಾನ್ಸಿಗಳಾಗಿರ್ಬೋದು, ಇವ್ರನ್ನ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ಒಂದು ದಾನ ಧರ್ಮದಲ್ಲಿ ಮಾತ್ರ ತುಂಬ ಒಳ್ಳೆಯ ವ್ಯಕ್ತಿಗಳು ಅಂತ ಹೇಳ್ಬೋದು. ಅದರಲ್ಲೂ ಅಂತೂ ನಮ್ಮ ನಾರಾಯಣ ಸ್ವಾಮಿ ಸರ್ ಅವರು ಎಲ್ಲ ಕಡೆ ಹೋಗ್ತಾರೆ. ತುಂಬ ಸಲ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವ್ರು ಹೇಳ್ತಾ ಇರ್ತಾರೆ, ಎಲ್ಲೇ ಆಗಲಿ ಮಕ್ಕಳಿಗೆ ದಾನವನ್ನು ಕೊಟ್ಟರೆ ಸಾಕು, ಅವ್ರು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಮುಂದುವರಿಯಲು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರು ಯಾವಾಗಲೂ ಸಹ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತುಂಬಾ ಪರಿಶ್ರಮದಿಂದ ದುಡಿತಾ ಇರ್ತಾರೆ. ಇಂತಹ ವ್ಯಕ್ತಿಗಳು ಮತ್ತೆ ಕಾರ್ಯದರ್ಶಿಗಳು ಅಷ್ಟೇ ಏನಾದರೂ ತಪ್ಪುಗಳಿದ್ರೆ ಎಲ್ಲವನ್ನು ತಿದ್ದುವಂತ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಖಜಾನ್ಸಿಗಳು ಅಷ್ಟೇ ಯಾವಾಗಲೂ ಸಹ ಬಂದು ನಮ್ಮ ಸಂಸ್ಥೆಗೋಸ್ಕರ ನಿರಂತರವಾದಂತ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇಂತಹ ಉತ್ತಮ ವ್ಯಕ್ತಿಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಾಣ್ಬೋದು ಸರ್. ಮತ್ತೆ ಅಧ್ಯಕ್ಷರು ಅವರು ಸಹ ಚಲನಚಿತ್ರದ ನಿರ್ಮಾಪಕರಾಗಿದ್ದಾರೆ, ರಾಜಕೀಯ ವ್ಯಕ್ತಿಗಳಾಗಿದ್ದಾರೆ, ನಿಪುಣರಾಗಿದ್ದಾರೆ, ಅನುಭವಿ ವ್ಯಕ್ತಿಗಳಾಗಿದ್ದಾರೆ. ಅವರು ಸಹ ನಮ್ಮ ವಿದ್ಯಾಸಂಸ್ಥೆಗೋಸ್ಕರ ಅನೇಕ ರೀತಿಯಾದಂಥ ಪರಿಶ್ರಮವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ವಿದ್ಯಾಸಂಸ್ಥೆ ಅನ್ನೋದು ಉನ್ನತ ಮಟ್ಟಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಬೇಕಂತ ಅವರಲ್ಲಿ ಮತ್ತೆ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕರಲ್ಲಿ ವಿನಂತಿಸ್ಕೊಳ್ತೀನಿ ಸರ್. ಈ ದಿನ ನಮ್ಮ ಕಾಲೇಜು ಅಂದರೆ SVP ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಥಮ ವರ್ಷಕ್ಕೆ ಆಗಮಿಸಿರುವಂತಹ ಪ್ರಥಮ BA ಹಾಗೂ BCom ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೊತೆಗೆ ಅತ್ಯುತ್ತಮ ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೂಡ ಇಲ್ಲಿ ವಿತರಿಸಲಾಗಿದೆ. ಇಲ್ಲಿ ವಿದ್ಯಾರ್ಥಿ ವೇತನಕ್ಕಾಗಿ ಬೇಕಾದ ಹಣ ವ್ಯವಸ್ಥೆಯನ್ನು ಶ್ರೀಯುತ ನಾರಾಯಣ ಸ್ವಾಮಿ ಸರ್ ಹಾಗೂ ಶ್ರೀಯುತ ರಘುನಾಥ್ ರೆಡ್ಡಿ ಸರ್ ಹಾಗೂ ಶ್ರೀಯುತ ವೀರಪ್ಪ ರೆಡ್ಡಿ ಸರ್ ಇವರು ಅನೇಕ ದಾನಿಗಳಿಂದ ಈ ಅಮೌಂಟ್ ನ ತಂದು ಕೊಟ್ಟಿದ್ದಾರೆ. ಪ್ರತಿ ವರ್ಷನೂ ಹೀಗೆ ತಂದ್ಕೊಡ್ತಾ ಇದ್ದಾರೆ. ಸೊ ಇವರಿಗೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಆಡಳಿತ ಮಂಡಳಿ ಹಾಗೂ ನಮ್ಮ ಶಿಕ್ಷಕರ ಪರವಾಗಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಕಾಲೇಜು ಸುಮಾರು 76 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ಕಾಲೇಜಿನಲ್ಲಿ ಅತ್ಯುತ್ತಮವಾದ ಗುಣಮಟ್ಟವಾದ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದೇವೆ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಬಡ ಹಾಗೂ ಹಳ್ಳಿ ಕಡೆಯಿಂದ ಬರುವಂತ ವಿದ್ಯಾರ್ಥಿಗಳಾಗಿದ್ದಾರೆ. ಸೊ ಇವರಿಗೆ ಉತ್ತಮವಾದ ಶಿಕ್ಷಣವನ್ನು ನಾವು ನೀಡುತ್ತಿದ್ದೇವೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಇದೆ ಸರ್. ಕೊಟ್ಟಿರೋ ಪುರಸ್ಕಾರವನ್ನು ನಾನು ಧನ್ಯವಾದ ಹೇಳ್ತೀನಿ ಎಲ್ಲರಿಗೂ. ಅವರಿಂದ ನಮ್ಗೆ ಹೆಲ್ಪ್ ಆಗುತ್ತೆ, ನಮ್ ಸ್ಟಡಿಗೆ, ನಂಗೆ ಓದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇವತ್ತು ಕೊಟ್ಟಿರೋ ಹಣವನ್ನು ನಾನು ಓದಕ್ಕೋಸ್ಕರನೇ ನಾನು ಯೂಸ್ ಮಾಡೋದು, ಇನ್ ಯಾವ್ದಕ್ಕೂ ಯೂಸ್ ಮಾಡಲ್ಲ. ಶಿಕ್ಷಕರು ಓದಕ್ಕೆಲ್ಲ ಸ್ಪೋರ್ಟ್ಸ್ ಎಲ್ಲದಲ್ಲೂ ಹೆಲ್ಪ್ ಮಾಡ್ತಾರೆ. ಹಂಗಂದ್ ನಾನು ಇಲ್ಲೇ ಓದಿದ್ದು SVP ಅಲ್ಲಿ, ಅದಾದ್ಮೇಲೆ ಇಲ್ಲೇ ಬಂದಿದ್ದು
ಹತ್ರನೂ ಇದೆ. ಎಜುಕೇಶನ್, ಸ್ಪೋರ್ಟ್ಸ್ ಎಲ್ಲದಕ್ಕೂ ಬೆಸ್ಟ್ ಇದೆ. ಹೆಲ್ಪ್ ಎಲ್ಲ ಮಾಡ್ತಾರೆ, ಚೆನ್ನಾಗಿದೆ. ಎಲ್ಲದಕ್ಕೂ ಹೆಲ್ಪ್ ಆಗಿದೆ ನಮ್ಗೆ. Teachers are teaching for us very good. If we has any doubt regarding any subject, they clarifies our doubt then and there itself. And our teachers are very good. And our principal, Mrs. Shobha Reddy ma'am, she encourages us and guides us to do right things, and she encourages and guides us to achieve our goals. And our teachers are very good. And our non-teaching staffs is also very good. And I am here today for saying this, that I study well because of all teachers. Our teachers are very supportive towards us. They teach us if we has any small doubts regarding the subject, they clarifies it then and there itself. They support us and they be friendly with us, and our college is very